ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನ್ ತಾನಮ್ಮ. ಅವರು ಬರ್ತಾರೆ ಹಂಗ ಇವರು ಸುತ್ತಲೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಸೆಯಂತೆ ದೇಶ ಬಲಿಷ್ಠ ಆಗಬೇಕಂದ್ರೆ ಎಲ್ಲರೂ ಏಕತಿರಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಇವತ್ತಿನ ಸ್ವತಂತ್ರ ದಿನೋತ್ಸವದ ಬರ್ತಕ್ಕಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ದೇಶಭಕ್ತಿ ಯುವಕರಲ್ಲಿರ್ಬೋದು ಇಡೀ ಭಾರತೀಯರಲ್ಲಿ ಹೆಚ್ಚಾಗಬೇಕಂತ ಇಟ್ಟುಕೊಂಡು ಈ ಸಲ 80ನೇ ಒಂದು ಸ್ವತಂತ್ರ ದಿನೋತ್ಸವ ಅಂಗವಾಗಿ ಇವತ್ತು ಪ್ರತಿ ಭಾರತೀಯನಲ್ಲಿ ಕೂಡ ಒಂದು ದೇಶಭಕ್ತಿ ಬರುವ ಉದ್ದೇಶ ಇಟ್ಟುಕೊಂಡು ಹರ್ ಘರ್ ತಿರಂಗ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ನಡೀತಾ ಇದೆ. ಅದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡ್ತಾ ಇದ್ದೀವಿ ವಿಜಯಪುರದಲ್ಲಿ. ಒಟ್ಟಾಗಿ ಉದ್ದೇಶ ದೇಶ ಜನ ಎಚ್ಚರ ಆಗಬೇಕು, ಏಕಾಗ್ರತೆ ಏಕತೆ ಆಗಬೇಕು ಉದ್ದೇಶ ಮಾಡಿ ಯುವಕರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಹೆಮ್ಮೆಯವರು ಈ ದೇಶಭಕ್ತಿ ಇಂಥ ಕಾರ್ಯಕ್ರಮದಲ್ಲಿ ನಾವು ಮಾಜಿ ಸೈನಿಕರನ್ನ ಕೂಡ ಕರೆದಿದ್ದೀವಿ. ಇವತ್ತು ಮಾಜಿ ಸೈನಿಕರ ಬಹಳಷ್ಟು ವಿಚಾರಧಾರೆಗಳನ್ನ ಇಲ್ಲಿ ನಾವು ಏನು ಈ ಕಾರ್ಯಕ್ರಮದಲ್ಲಿ ಕೂಡಿದಂತ ಯುವಕರಿಗೆ ಅದರ ಮಾರ್ಗದರ್ಶನ ಮಾಡುವ ಮೂಲಕ ದೇಶಭಕ್ತಿ ಹೆಚ್ಚು ಮಾಡುವ ಮೂಲಕ ತಮ್ಮ ಮಾಧ್ಯಮದ ಮೂಲಕವು ಇಡೀ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ದೇಶದ ಜನರಿಗೆ ಒಳ್ಳೆಯ ಸಂದೇಶ ಹೋಗ್ಲಿ ಅಂತ ಉದ್ದೇಶ ಇಟ್ಟುಕೊಂಡು ಎಲ್ಲ ಕಡೆನೂ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಮಾಡುವ ಇಟ್ಟುಕೊಂಡು ಹರ್ ಘರ್ ತಿರಂಗ ಅಂತ ಕಾರ್ಯಕ್ರಮ ಮಾಡಿದೆ. ಇಲ್ಲಿ ಕೇವಲ ಧ್ವಜವನ್ನು ಹಿಡ್ಕೊಂಡ್ಬರೋರು ಯುವತಿಯರು ಮಾತ್ರ ಇರುವಂತದ್ದು, ಯುವಕರೇ ಇರಲಿಲ್ಲ. ಯುವತಿಯರು ಅಷ್ಟೇ ಅಲ್ಲ, ಯುವಕರು ಸಾಕಷ್ಟು ಇದ್ರು, ಕಡಿಮೆ ಇರಬಹುದು. ಬಹಳ ಕಡಿಮೆ. ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಕೂಡ ಎಲ್ಲ ಕಾಲೇಜುಗಳಲ್ಲಿ ನಮ್ಮ ಮೋದಿಯವರ ಆಸೆಯಂತೆ ಎಲ್ಲ ಕಡೆ ಕಾರ್ಯಕ್ರಮವನ್ನು ಬೇರೆ ಬೇರೆ ಕಡೆ ಜಾಯಿನ್ ಆಗಿದ್ದಾರೆ. ಇವತ್ತು ಮಹಿಳೆಯರು ಬಂದಿದ್ದಾರೆ, ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಕೂಡ ಸ್ವಾತಂತ್ರ್ಯೋತ್ಸವ ಕಿಚ್ಚು ಪ್ರತಿಯೊಬ್ಬರಲ್ಲಿ ದೇಶದಲ್ಲಿರುವಂಥ ನಾಗರಿಕ ಬರಬೇಕು ಅನ್ನುವಂಥ ಇದರಿಂದ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇವತ್ತು ನಾವು ಪಕ್ಷಾತೀತವಾಗಿ ಮಾಜಿ ಸೈನಿಕರನ್ನು, ವಿದ್ಯಾರ್ಥಿಗಳನ್ನು, ಸಾರ್ವಜನಿಕರನ್ನು, ವ್ಯಾಪಾರಸ್ಥರನ್ನು ಒಳಗೊಂಡು ಬೃಹತ್ವಾದಂಥ ಧ್ವಜವನ್ನು ಪ್ರದರ್ಶನ ಮತ್ತು ರ್ಯಾಲಿ ಮಾಡುವ ಮುಖಾಂತರ ಪ್ರತಿಯೊಬ್ಬರಲ್ಲಿ ಕೂಡ ಭಾರತದ ಸ್ವಾತಂತ್ರ್ಯದ ಕಿಚ್ಚು ಹತ್ತಬೇಕು, ಅವ್ರ ದೇಶಭಕ್ತಿ ಬೆಳಿಬೇಕು ಅನ್ನುವಂಥ ದೃಷ್ಟಿಕೋನ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಯಾತ್ರೆಯನ್ನು ಮಾಡಿದ್ದೀವಿ. ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಇದು
300 ಮೀಟರ್ ಅಂದ್ರೆ 1000 ಫೀಟಿಂದ ಏನು ತಿರಂಗ ಯಾತ್ರಾ ಯಶಸ್ವಿಯಾಗಿ ಮುಗಿಸಿದ್ವಿ. ಸುಮಾರು 1000ಗಿಂತ ಹೆಚ್ಚು ಜನ ಕೂಡಿಸಿ ಒಂದು 300-400 ಬಿ ಡಿ ಸೊಸೈಟಿಯಿಂದ ಬಂದ ಯುವತಿಯರು, ಒಂದು 100-150 ಜನ ಆರ್ಮಿಯವರು, ಆಮೇಲೆ ಬೇರೆ ಬೇರೆ ವಿವಿಧ ಮಹಿಳಾ ಸಂಘಟನೆಯವರು, ಅದೇ ರೀತಿ ನಮ್ಮ ಪಾರ್ಟಿಯವರು ಎಲ್ಲರೂ ಕೂಡಿಸಿ 1000ಕ್ಕಿಂತ ಜಾಸ್ತಿ ಜನ ಈಗ ಸಿದ್ದೇಶ್ವರ ಗುಡಿಯಿಂದ ಶುರುವಾಗಿ ಅಂಬೇಡ್ಕರ್ ಸರ್ಕಲ್ ಹೊರಗೆ ಬಂತು. ನಾವು ಆಲ್ಮೋಸ್ಟ್ ಇದು 300 ಮೀಟರ್ ಅಂತಂದ್ರೆ 1000 ಫೀಟಿನ ತಿರಂಗ, ಇಲ್ಲಿವರೆಗೆ ಇದು ಲಾಂಗೆಸ್ಟ್ ತಿರಂಗ ನಾವು ಯಾತ್ರೆ ಮಾಡಿ. ನಮ್ಮದು 80ನೇ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಏನು ನಾವು ಕೆಲವೊಂದು ಇದು ಹುಡ್ಕೊಂಡಿದ್ವಿ ಕಾರ್ಯಕ್ರಮಗಳು. ಇವತ್ತು ತಿರಂಗ ಯಾತ್ರೆ ಮಾಡಬೇಕು. ನಾಳೆ ಸಂಜೆಗೆ ದೇಶ ವಿಭಜನೆದ ಬಗ್ಗೆ ಒಂದು ಸಣ್ಣ ಗೋಷ್ಠಿ ಐತಿ. ನಾಡಿದ್ದು ಆಗಸ್ಟ್ 15 ಧ್ವಜಾರೋಹಣ ಆದಮೇಲೆ ಒಂದು ಬೈಕ್ ರ್ಯಾಲಿ. ಈ 3 ಕಾರ್ಯಕ್ರಮ ನಾವು ಕಂಟಿನ್ಯೂಸ್ ಆಗಿ ಭಾರತೀಯ ಜನತಾ ಪಾರ್ಟಿಯಿಂದ ತೊಗೊಂಡಿದ್ದೈತಿ. ಈ 3 ಕಾರ್ಯಕ್ರಮ ನಾವು ಸಕ್ಸಸ್ ಮಾಡಿ ನಾವು ದೇಶಭಕ್ತಿಯನ್ನು ನಾವು ಯಾವಾಗಲೂ ಭಾರತೀಯ ಜನತಾ ಪಾರ್ಟಿಯವರು ಒಂದೇ ಹೇಳ್ತೀವಿ, ರಾಷ್ಟ್ರ ಮೊದಲು ಆಮೇಲೆ ಪಕ್ಷ, ಸ್ವಂತಕ್ಕೆ ಸ್ವಲ್ಪ ಅಂತೇಳಿ ಅದನ್ನು ನಾವು ಪರಿಪೂರ್ಣವಾಗಿ ಮೇಂಟೈನ್ ಮಾಡಬೇಕು. ಧನ್ಯವಾದ. ಯುವಕರಿಗೆ ನೋಡ್ರಿ, ದೇಶಭಕ್ತಿ ಮೂಡಿಸೋ ಸಂಬಂಧ ಯುವಕರಿಗೆ ನಾವು ಕರೆದಿದ್ದೇವೆ. ಇದರೊಳಗೆ ನಾವು ಎಲ್ಲ ಜಾತಿ ಮತ ಪಂಥ ಬಿಟ್ಟು ದೇಶಭಕ್ತಿಯನ್ನು ಬೆಳೆಸ್ಕೊಂಡ್ವಿ ಅಂದ್ರೆ ಎಲ್ಲ ರೀತಿಯಿಂದ ನಮಗೆ ಬರುವಂಥ ದಿನದೊಳಗೆ ಭಾರತವನ್ನು ಜಗದ್ಗುರು ಮಾಡೋಕ್ಕೆ ಈಸಿ ಆಗ್ತೈತಿ. ಭಾರತ ಜಗದ್ಗುರು ಆದ್ರೆ ಪ್ರತಿಯೊಬ್ಬ ಯುವಕನು ಪ್ರತಿಯೊಂದು ದೇಶದಾಗ ಹೋಗ್ಬಿಟ್ಟು ಭಾರತದ ಹೆಸರನ್ನ ಉನ್ನತಿಗೆ ತರ್ತಾನೆ ಅಂತೇಳಿ